ಮೊದಲನೇ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ಯಾವ ಸಮಯದಲ್ಲಿ ಮಲಗಬೇಕು? ಎ 8ರಿಂದ 9, ಬಿ 10ರಿಂದ 11, ಸಿ 9ರಿಂದ 10, ಡಿ 11ರಿಂದ 12. ಉತ್ತರ ಬಿ 10ರಿಂದ 11. ಎರಡನೇ ಪ್ರಶ್ನೆ, ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಬಿ ದಾಳಿಂಬೆ ಹಣ್ಣು. ಮೂರನೇ ಪ್ರಶ್ನೆ, ಯಾವ ಆಹಾರ ಪದಾರ್ಥವು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ? ಎ ಬೆಲ್ಲ, ಬಿ ಈರುಳ್ಳಿ, ಸಿ ಶುಂಠಿ, ಡಿ ಇಂಗು. ಉತ್ತರ ಬಿ ಈರುಳ್ಳಿ. ನಾಲ್ಕನೇ ಪ್ರಶ್ನೆ, ಎಷ್ಟು ವರ್ಷಕ್ಕೊಮ್ಮೆ ಫೆಬ್ರವರಿ 29 ದಿನಾಂಕ ಬರುತ್ತದೆ? ಎ 3 ವರ್ಷಕ್ಕೊಮ್ಮೆ, ಬಿ 4 ವರ್ಷಕ್ಕೊಮ್ಮೆ, ಸಿ 5 ವರ್ಷಕ್ಕೊಮ್ಮೆ, ಡಿ 8 ವರ್ಷಕ್ಕೊಮ್ಮೆ. ಉತ್ತರ ಬಿ 4 ವರ್ಷಕ್ಕೊಮ್ಮೆ. ಐದನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಏನನ್ನು ತಿನ್ನಬೇಕು? ಎ ದ್ರಾಕ್ಷಿಗಳು, ಬಿ ಪಪ್ಪಾಯಿ, ಸಿ ಸೇಬು, ಡಿ ದಾಳಿಂಬೆಗಳು. ಉತ್ತರ ಡಿ ದಾಳಿಂಬೆಗಳು. ಆರನೇ ಪ್ರಶ್ನೆ, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ತಿನ್ನಬಾರದ ಹಣ್ಣು ಯಾವುದು? ಎ ಆರೆಂಜ್, ಬಿ ಪಪ್ಪಾಯಿ, ಸಿ ಬಾಳೆಹಣ್ಣು, ಡಿ ಆಪಲ್ ಹಣ್ಣು. ಉತ್ತರ ಬಿ ಪಪ್ಪಾಯಿ. ಏಳನೇ ಪ್ರಶ್ನೆ, ಹಸುವಿನ ಗರ್ಭಾವಸ್ಥೆಯ ಅವಧಿ ಎಷ್ಟು? ಎ 283 ದಿನ, ಬಿ 300 ದಿನ, ಸಿ 320 ದಿನ, ಡಿ 410 ದಿನ. ಉತ್ತರ ಎ 283 ದಿನ. ಎಂಟನೇ ಪ್ರಶ್ನೆ, ಉಪ್ಪು ತಗಲಿದರೆ ಸಾಯುವ ಜೀವಿ ಯಾವುದು? ಎ ಚೇಳು, ಬಿ ಹಲ್ಲಿ, ಸಿ ಏಡಿ, ಡಿ ಜಿಗಳೆ. ಉತ್ತರ ಡಿ ಜಿಗಳೆ. ಒಂಬತ್ತನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಅಮರನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಜಮ್ಮು ಕಾಶ್ಮೀರ್, ಸಿ ಕೇರಳ, ಡಿ ತಮಿಳುನಾಡು. ಉತ್ತರ ಬಿ ಜಮ್ಮು ಕಾಶ್ಮೀರ್. ಹತ್ತನೇ ಪ್ರಶ್ನೆ, ಆರೋಗ್ಯವಾಗಿರಲು ಯಾವ ಉಪ್ಪಿನಕಾಯಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಮಾವಿನಕಾಯಿ, ಸಿ ಹೀರೆಕಾಯಿ, ಡಿ ಕರಿಬೇವು. ಉತ್ತರ ಡಿ ಕರಿಬೇವು. ಕರಿಬೇವು ಉಪ್ಪಿನಕಾಯಿ. 11ನೇ ಪ್ರಶ್ನೆ, ಮೊಟ್ಟೆಯೊಂದಿಗೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ಎ ಬೆಂಡೆಕಾಯಿ, ಬಿ ಹಾಗಲಕಾಯಿ, ಸಿ ಬೀನ್ಸ್, ಡಿ ಪಡವಲಕಾಯಿ. ಉತ್ತರ ಡಿ ಪಡವಲಕಾಯಿ. ಮೊಟ್ಟೆಯೊಂದಿಗೆ ಪಡವಲಕಾಯಿ ತಿನ್ನುವುದರಿಂದ ಸಾಯುವ ಸಂಭವ ಬಹಳ ಇದೆ. ಆದ್ದರಿಂದ ಮೊಟ್ಟೆ ಜೊತೆಗೆ ಪಡವಲಕಾಯಿ ತಿನ್ನುವುದು ಮಾಡಬೇಡಿ, ಇದು ಹೆಲ್ತಿಗೆ ತುಂಬಾ ಡೇಂಜರ್. 12ನೇ ಪ್ರಶ್ನೆ, ಯಾವಾಗ ಸಿಗರೇಟ್ ಸೇದುವುದು ದೇಹಕ್ಕೆ ತುಂಬಾನೇ ಅಪಾಯಕಾರಿಯಾಗಿದೆ? ಎ ಊಟದ ತಕ್ಷಣ, ಬಿ ಎದ್ದ ತಕ್ಷಣ, ಸಿ ನೀರು ಕುಡಿದ ತಕ್ಷಣ, ಡಿ ಓಡಿದ ತಕ್ಷಣ. ಉತ್ತರ ಎ ಊಟದ ತಕ್ಷಣ. 13ನೇ ಪ್ರಶ್ನೆ, ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಪಡೆಯುವ ಪಕ್ಷಿ ಯಾವುದು? ಎ ಕೋಗಿಲೆ, ಬಿ ನವಿಲು, ಸಿ ಉಷ್ಣಪಕ್ಷಿ, ಡಿ ಗಿಳಿ. ಉತ್ತರ ಎ ಕೋಗಿಲೆ. 14ನೇ ಪ್ರಶ್ನೆ, ಯಾವ ಜೀವಿಯ ಕಾರಣದಿಂದ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮನುಷ್ಯರು ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾರೆ? ಎ ಸೊಳ್ಳೆ, ಬಿ ಹಲ್ಲಿ, ಸಿ ನಾಯಿ, ಡಿ ನೊಣ. ಉತ್ತರ ಎ ಸೊಳ್ಳೆ. 15ನೇ ಪ್ರಶ್ನೆ, OnePlus ಮೊಬೈಲ್ ಯಾವ ದೇಶದ ಕಂಪನಿ? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕ. ಉತ್ತರ ಬಿ ಚೀನಾ. 16ನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಯಾವ ರೋಗ ಬೇಗ ಬರುತ್ತದೆ? ಎ ಹೃದಯಾಘಾತ,
ಬಿ ಕ್ಯಾನ್ಸರ್, ಸಿ ಲೈಂಗಿಕ ಸಮಸ್ಯೆ, ಡಿ ಕೀಲು ನೋವು. ಉತ್ತರ ಬಿ ಕ್ಯಾನ್ಸರ್. 17ನೇ ಪ್ರಶ್ನೆ, ಬಣ್ಣ, ರುಚಿ, ವಾಸನೆ ಬಾರದ ವಾಯು ಅಥವಾ ಗಾಳಿ ಯಾವುದು? ಎ ಕ್ಲೋರಿನ್, ಬಿ ಆಕ್ಸಿಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್. ಉತ್ತರ ಬಿ ಆಕ್ಸಿಜನ್. 18ನೇ ಪ್ರಶ್ನೆ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ ಟೊಮ್ಯಾಟೊ, ಬಿ ಹಾಗಲಕಾಯಿ, ಸಿ ಬೆಂಡೆಕಾಯಿ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. 19ನೇ ಪ್ರಶ್ನೆ, ವರ್ಷವಿಡೀ ಆಹಾರವಿಲ್ಲದೆ ಬದುಕಬಲ್ಲ ಜೀವಿ ಯಾವುದು? ಎ ತಿಗಣೆ, ಬಿ ಚೇಳು, ಸಿ ಹಲ್ಲಿ, ಡಿ ಹಾವು. ಉತ್ತರ ಬಿ ಚೇಳು. 20ನೇ ಪ್ರಶ್ನೆ, ಮಿಲ್ ಮೇಕರ್ ಅನ್ನು ಯಾವುದರಿಂದ ತಯಾರಿಸುತ್ತಾರೆ? ಎ ಸೋಯಾಬೀನ್, ಬಿ ಸೋರೆಕಾಯಿ, ಸಿ ಜೋಳ, ಡಿ ಗೋಧಿ. ಉತ್ತರ ಎ ಸೋಯಾಬೀನ್. ಇಟಲಿ ದೇಶದ ಕರೆನ್ಸಿ ಯಾವುದು? ಆಪ್ಷನ್ ಎ ಯೂರೋ, ಬಿ ಪೌಂಡ್, ಸಿ ರುಪೀಸ್, ಡಿ ಡಾಲರ್. ಉತ್ತರ ಎ ಯೂರೋ. ಇಟಲಿ ದೇಶದ ಕರೆನ್ಸಿ ಯೂರೋ ಆಗಿದೆ. ಸ್ಥಾಪನೆಯಾಗಿದ್ದು ಯಾವಾಗ? ಆಪ್ಷನ್ ಎ 1 ಜನವರಿ 1999, ಬಿ 4 ಸೆಪ್ಟೆಂಬರ್ 1998, ಸಿ 15 ಆಗಸ್ಟ್ 1988, ಡಿ 5 ಜೂನ್ 1999. ಉತ್ತರ ಬಿ 4 ಸೆಪ್ಟೆಂಬರ್ 1998. ಗೂಗಲ್ ಸ್ಥಾಪನೆಯಾಗಿದ್ದು 4 ಸೆಪ್ಟೆಂಬರ್ 1998. ಜಗತ್ತಿನ ಅತಿ ದೊಡ್ಡ ಚರ್ಚ್ ಎಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಬಿ ಗೋವಾ, ಸಿ ರೋಮ್, ಡಿ ನ್ಯೂಯಾರ್ಕ್. ಉತ್ತರ ಸಿ ರೋಮ್. ಜಗತ್ತಿನ ಅತಿ ದೊಡ್ಡ ಚರ್ಚ್ ರೋಮ್ನಲ್ಲಿದೆ. ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರಪ್ರದೇಶ್, ಬಿ ತಮಿಳುನಾಡು, ಸಿ ಕೇರಳ, ಡಿ ಮಹಾರಾಷ್ಟ್ರ. ಉತ್ತರ ಡಿ ಕೇರಳ. ಕೇರಳಕ್ಕೆ ದೇವರನಾಡು ಎಂದು ಕರೆಯುತ್ತಾರೆ. ಇಲ್ಲಿ ಆಯುರ್ವೇದಿಕ್ ಔಷಧ ಹೇರಳವಾಗಿದೆ. ಆದ್ದರಿಂದ ಆಯುರ್ವೇದಿಕ್ ರಾಜ್ಯ ಎಂದು ಕೇರಳವನ್ನು ಕರೆಯುತ್ತಾರೆ.